ಅಲ್ರಿ ಸರ್ 30-40 ಹುಡ್ರದವ, ಒಂದು 60 ಜನ ಐತೆ. ಇಟ್ಟು ಜನಕ್ಕೆ ನಮಗೆ ತೊಂದರೆ ಆಗಿಬಿಟ್ಟದ. ಹಳದಾಗ ಹಾವು ಕಡ್ಸ್ಕೊಂಡು ಒಂದು ಹೋಗಿ ಇದಕ್ಕೆ ಅಟ್ಟಿಗೆ ಬಿದ್ದರೆ ಕೇಳೋರಿಲ್ಲ, ಮನೆ ಬಿದ್ದರೆ ಕೇಳೋರಿಲ್ಲ. ನಮ್ಮ ಪರಿಸ್ಥಿತಿ ಹಂಗೈತೆ. ನೀವೊಂದು ಗಂಭೀರ ಆಗಿ ನಮಗೆ ಮಾಡಿಸ್ರೇನಿಲ್ಲ, ನಮಗೆ ಹಂಗೆ ತೊಂದರೆ ಆಗ್ಯದ. ನೀವು ಮಾಡಿಸ್ಬೇಕು. ಬರೀ ಆಗ್ತು ಅನ್ನೋದ್ರೆ ಆಗ್ತದೆ ಬರೋಣ ಹೋದ್ರೆ ನಮಗೆ ಕೆಲಸ ಆದ್ಗಳೇ ಆಯ್ತು ಹೋಗಿ ತಮ್ಮ ಮನೆ ಸೇರ್ಕೊತಾರೆ. ನಾವು ಹೋದ್ರೆ ಇಲ್ಲ ಅಡಿಯಾಗ ಗೋಡಾಗ್ಯದ ರೀ. ಏನು ಮಾಡ್ಬೇಕು? ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ ರೀ. ನೀವು ಮಾಡ್ಬೇಕ್ರಿ ಸರ್. ಅಂದ್ರೆ ನಮ್ಗೆ ರೈತರಿಗೆ ನೀವು ಮಾಡಿದಂಗೆ ಆಗ್ತದ. ನಾವು ರೈತರಿಗೆ ಅಡ್ಡಾಡೋಕ್ಕೊಂದು ಅನುಕೂಲ ಮಾಡ್ರಿ. ಪಂಚಾಯತಿ ನಮ್ಗೆ ಇದಕ್ಕೆ ಎಲ್ಲೋಟು ಅನುಕೂಲ ಮಾಡಿದ್ರೆ ನಾವು ಪಂಚಾಯತಿಗೆ ನಾವು ಓಟ್ ಹಾಕ್ತೀವಿ. ಇಲ್ಲಕ್ಕಂದ್ರೆ ಯಾವುದಕ್ಕೆ ಹಾಕಕ್ಕೆ ಬರಗಲ್ಲ, ನಮ್ಗೆ ಯಾರು ಬರಗಲ್ಲ. ನಾವು ಒಂದು 60 ಜನ ಐತೆ, ಯಾರು ಬರಗಲ್ಲ. ಅವು ಬೇಕಾದಲ್ಲಿ ಹೋದ್ರೆ ನಾವು ಹಿಡ್ಕೊಂಡ್ರೆ ರೈತರು ಹಿಡ್ಕೊಂಡು ಕೇಸ್ ಮಾಡ್ತೀವಿ. ನೀವು ಏನು ಇದ್ರು ದೊಡ್ಡವರಿದ್ರು ಏನು ಮಾಡೋಣ? ನಮ್ಗೆ ಹಳದಾಗ ಗೊತ್ತು ಸಾಯಾಗ್ಯದ. ಸಾಲಿ ಹುಡ್ರು ಒಂದು 50 ಹುಡ್ರು ಹಂಗೆ ಹೋಗ್ತಾವೆ ಹಿಂದಕ್ಕೆ ಮನೆಗೆ ಸೇರಿಯವ್ರಿ. ಜಡ್ರಲ್ಲ ಮನೆಗೆ ಕುಂದಿರ್ಬೇಕು. ಡೆಲಿವರಿ ಆದ್ರೆ ಒತ್ಕೊಂಡು ಹೋಗ್ಬೇಕಾದ್ರೆ ಸೈಕಲ್ ಮಾಡ್ರಲ್ಲ ಒಂದು ಇದಲ್ಲ. ಹಂಗಾಗ್ಯದ ಪರಿಸ್ಥಿತಿ. ನನ್ನ ಹೆಸರು ಜಾವಣ್ಣ ರೀ. ಸಾಲಿ ಹುಡುಗ 30 ಹುಡ್ರು ಮನೆಗೆ ಕುಂತಾವ್ರಿ. ಒಂದಿನ ಓದ್ತಾವ, ನಾನು ಹಳ ಬಂತ 4 ದಿನ ಮನೆಗೆ ಇರ್ತಾವ್ರಿ. ನಮ್ಗೆ ಹೆಂಗ್ರಿ ಇದಕ್ಕೆ ಪರಿಸ್ಥಿತಿ ನಮ್ಗೆ ಗಂಭೀರ ಆಗೈತ್ರಿ. ನೋಡ್ರಿ ಎಜಾಮ್ ಅದಾವ್ರಿ, ಮನೆ ಮಕ್ಕಂದವ್ರಿ. ಒಂದಿನ ಓದ್ತಾವ್ರಿ, ಹಳ ಬಂತ 4 ದಿನ ಮನೆಗೆ ಇದಾವ್ರಿ ಸರ್. 8 ದಿನ ಹಾಳ ಇರ್ತೈತ್ರಿ. ಹೆಂಗ್ ಮಾಡಮ್ರಿ ನಾವು ಅದಕ್ಕೆ? ನೋಡ್ರಿ ನೀವು ಹೊಟ್ಟೆಗೆ ಹಾಕ್ಯಾರಿ ಸ್ವಲ್ಪ ದಾರಿ ಬಟ್ಟಿಲ್ರಿ. ಜಟ್ಟು ಬಂದ್ರಿ ನಮ್ಮ ಮನೆಗೆ ನೋಡ್ರಿ. ಮತ್ತೆ ಸತ್ರ ಕೈ ಕಾಲು ಬೂತಿವಂತ ಹಿಂದರಿಗೆ ಯಾರು ಬರಲ್ಲ ನೋಡ್ರಿ ಸರ್. ಯಾರು ಒಳ್ಳೇದಿಲ್ಲಪ್ಪ. ದಯವಿಟ್ಟು ನಿಮ್ಮ ಕೈ ಮುಗಿದ ಏನ್ರಿ ಸರ್, ನಮಗೆ 20-40 ವರ್ಷ ಆತ್ರಿ. ದಾರಿನಿಲ್ಲ ಒಟ್ಟ. ಎಲ್ಲ ಕೈ ಮುಗಿದು ಬೇಡ್ವ. 55 ಓಟ್ ಅದಾವ. ಏನ್ ಮಾಡ್ತಾರ? ಬರೋ ಹೊತ್ನಾಗ ಹಾಕ್ತು ಅಂತಂದ್ರನ ಒಟ್ಟ ಮಾಡಲ್ರಿ. ಮತ್ತೆ ಇದಕ್ಕೆ ಹೆಂಗ್ ಮಾಡ್ತಾರೆ ಸರ್? ನೋಡ್ರಿ ನಿಮ್ಗೆ ದಯವಿಟ್ಟು ಹೇಳ್ತೀವಿ. ನಮಗೆ ಹಾಕೊಡ್ದು ದನ ಕರ ಎಲ್ಲ ಸತ್ತು ನಮ್ಮ ಮನುಷ್ಯರ ಸಹಾಯಕ್ಕೆ ಕುಂತೀವ್ರಿ. ಮತ್ತೆ ಇನ್ನೂ ಹೆಂಗ್ ಮಾಡ್ತಾರೆ ಸರ್? ನೋಡ್ರಿ ದಯವಿಟ್ಟು ನೀವು ಬೇಡಿಕೆ ಅಂತೀವ್ರಿ. ಎಲ್ಲ ಸಂಪಾದನೆ ಮಾಡ್ಬೇಕು ನೋಡ್ರಿ. ದಾರಿ 40 ವರ್ಷ ಆಯ್ತು ರೀ. ಮಾಡ್ತು ಅಂದ್ರನ ಹೋಗ್ಬಿಟ್ರನ್ನ. ಇದಕ್ಕೆ ಹೆಂಗ್ ಮಾಡ್ಬೇಕ್ರಿ ಸರ್? ನೋಡ್ರಿ ನೀವು ಹೊಟ್ಟೆಗೆ ಹಾಕಿ ಅಂತ ದಯವಿಟ್ಟು ಹೊಟ್ಟೆಗೆ ಹಾಕ್ಯಾರಿ. ದಾರಿ ಇಲ್ರಿ, ಏನಿಲ್ಲ ಯಪ್ಪ. ಸಾಯಮ್ಮ ನಾವು ಏನ್ ಮಾಡಮತ್ತ? ನಿನ್ನೆ ಹುಡ್ರು ಯಜಮ್ ಐತೆ ಬರ್ಯಾಕ ಮನ್ಯಾಗ ಕುಂತು ಬಿಟ್ಟವ. ಒಂದು ನಮ್ಮ ಅಮ್ಮನವ್ರು ಸುಡ್ಗಾಡಿಗೆ ಹಂಗೆ ಹೋದ್ರೆ ನಾವು ಹಂಗೆ ಬಂದು ಹಣೆ ಬರ ಹೋಗೋದ. ನಮ್ಗೆ ಎಷ್ಟ ದಾರಿ ಇಲ್ಲ, ಏನಿಲ್ಲ. ಬೀಸಕ್ಕೆ ತಂದ್ರಿ, ಹೋಗಕ್ಕೆ ತಂದ್ರಿ. ನಾವು ಸಾಯಂ ಕುಂಟ ನಡೆಯಕ್ಕೆ ಬರಲ್ಲ, ಏನಿಲ್ಲ. ನಮ್ಗೆ ನಮ್ಮಂಥ ತ್ರಾಸು ಏನು ಹೇಳ್ಬೇಡ. ಓಟ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಮಾಡ್ತೀವಿ ಅಂತಾರ ಮಾಡಗಲ್ಲ. ಕಿರೆ ಮಾಡ್ತೀವಮ್ಮ, ಹಾಕ್ತೀವಿ. ಕಿರೆ ಮಾಡ್ತೀವಿ, ಹಾಕ್ತೀವಿ ಅಂತಾರೆ. ಒಟ್ಟು ಹಾಕಗಲ್ರಿ. ಹೆಂಗೆ ಮಾಡಮ್ಮ ನೋಡಿ? ನಮ್ದಂಥ ತ್ರಾಸು ಎಲ್ಲಿಲ್ಲ. ಅದು ಸಾಲಿಗೆ ಹೋಗಕ್ಕೆ ಭಾಳ ತ್ರಾಸು. ಬೀಸ ತ್ರಾಸು. ಅಡ್ಡಾಡಕ್ಕೆ ಬರಗಲ್ಲ. ಎಷ್ಟು ನಮ್ಮ ಮುತ್ತೆ ಅಮ್ಮನವ್ರನ್ನ ಹಂಗೆ ಹೋಗ್ಯಾರ. ನಮ್ದು ಹಂಗೆ ಬಂದು ಸುಡ್ಗಾಡಿಗೆ ಹೋಗಲ್ಲ. ದಾರಿ ಇಲ್ಲ ನಮಗೆ. ಸೈಕಲ್ ಮಾಡ್ರೆ ಹೋಗಲ್ಲ, ಏನಿಲ್ಲ. ಇಳಿಬೇಕು, ದಾಟಿ ಹೋಗ್ಬೇಕು. ನಾವು ಬಿದ್ದರೆ ಹೆಣನ ಮಾಡೋ. ನಮ್ಮನ್ನ ಯಾರು ಕೇಳ್ತಾರೆ? ಸುಡ್ಗಾಡಿಯವ್ರು ಕೇಳ್ತಾರೆ. ಇಲ್ಲಿ ಹೇಳ್ಬಾರ್ದ ನಮ್ಮ ಪರಿಸ್ಥಿತಿ. ಎಲ್ಲರೂ ಬರ್ತಾರೆ ನಮಗ. ಸುಡ್ಗಾಡಿಗೆ ಹೋಗಿ ಹಿಂದಕ್ಕೆ ಬಿದ್ದೇವೆ ನಾವು, ಹಿಂದಕ್ಕೆ ಬಿಡೋ ನಾವು. ನಮ್ಮನ್ನ ಎಲ್ಲಿ ತಗೊಂತಾರೆ? ನಮ್ದು ಯಾವ್ರು ಗುಂತುಗಳಪ್ಪ. ನನ್ನ ಹೆಸರು ಬಸಮ್ಮ. ನಮ್ಗೆ ಐನೂರು ದಡ್ಡಿ ಅಂತಾರಪ್ಪ. ನಮ್ದು ಭಾಳ ಪರಿಸ್ಥಿತಿ ಆಗೈತೆ. ನಮ್ಗೆ ಹೇಳ್ಬಾರ್ದ ಅಂದ್ರೆಲ್ಲ ತಂದಿ. ಇವಾಗ ನಿನ್ನೆ ಏನೋ ಬರ್ರೆ ಹೋದವಂತಂದ್ರೆ ಅವಕ್ಕೆ ಹೋಗಿಲ್ಲ ಮಕ್ಕಳು. ಓಸು ಮನೆಗೆ ಕುಂತಾವ. ಈಗೆಲ್ಲ ದೊಡ್ಡವ್ರು ಬಂದು ಹಳದಾಡ್ಸಿವಿ. ಸೈಕಲ್ ಮಾಡ್ರು ಹೋಗಿಲ್ಲ, ಮನೆಗೆ ಇಟ್ಟಿಲ್ಲ, ಅಕ್ಕಿಲ್ಲ ತರಕ್ಕೆ ಹೋಗಕ್ಕೆ ಊರಕ. ಹೇಳ್ಬಾರ್ದು ನಮ್ದು ಹಣೆ ಬರ. ಸಾಲಿ ಹುಡ್ರಿ ಎಷ್ಟಮ್ಮ ನಿಮ್ಮ? ಒಂದು 60-70 ಅದ. 70 ಜಗ್ಗಿ ಅದ. ಮತ್ತೆ 3, 4, 7 8 ಆಡ್ದಾರ. ಮತ್ತೆ ಅವ್ ಮನ್ಯಾಗ ಕುಂತಾವ. ಹೆಚ್ಚಿನ ನಮ್ದು ಕರ್ಮ.